ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಮನುಷ್ಯ ಅರುಣ್ ಮಾತಾಡ್ತಾ ಇರೋದು. ನಿನ್ನೆ ಅಮಾವಾಸ್ಯೆ ಇತ್ತಲ್ವ, ಸೊ ನಮ್ಮ ದೇವಸ್ಥಾನ ಅಭಿಷೇಕ ಹೆಂಗಿದೆ ನೋಡಿ, ಫೋಟೋ ನೋಡಿ ನಮ್ಮ ಅಭಿಷೇಕದ. ಮತ್ತು ಭೀಮ್ ನಮಾಸೆ ನಾನು ಹೆಂಗೆ ಮಾಡಿದ್ದೀನಿ ಅಂತ ವಿಡಿಯೋ ನೋಡಿ. ಅಡಿಗಡಿಗೊಂದು ಗುಡಿ ಪೂಜಿಸಿ ದಿನವಿಡಿ ಪತಿಯೊಳಗಿರುವಳು ಸತಿಯು. ಸತಿಯು ಅವಳೇ, ಮತಿಯು ಅವಳೇ, ಬಾಳಿನ ಹಾಡಿಗೆ ಶ್ರುತಿಯು. ಪತಿಯ ಏಳಿಗೆ ಸತಿಯ ಕೈಲಿದೆ. ಪತಿಹಿತವೇ ಸುಖ ಮಾಂಗಲ್ಯವೇ ಮುಖ ಎನ್ನುವ ಸತಿಯೇ ಉಸಿರಿರು ತನಕ. ನಮಾಸೆ ಮುಗಿಸ್ಕೊಂಡು ನಮ್ಮ ಅಮ್ಮ ಮನೆ ಹತ್ರ ಹೋಗಿ ನಮ್ಮ ಅಪ್ಪ ಅವ್ರನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಮುಗಿಸ್ಕೊಂಡು ನಾವು ನಮ್ಮ ಮನೆ ದೇವ್ರಿಗೆ ಹೋಗಿದ್ರಿ. ಗುಂಜೂರು ಹತ್ರ ಇರೋದು ಪಟೇಲಮ್ಮ ದೇವಿ ಅಂತ. ಈ ದೇವ್ರನ್ನ ನೋಡೋಕೆ ತುಂಬಾ ಭಯಂಕರವಾಗಿದೆ. ನಾವಂತೂ ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ವಿ. ನಾನು, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ ಮತ್ತು ನನ್ನ ಮಗಳು, ನಮ್ಮ ಹಸ್ಬೆಂಡ್ ಇಷ್ಟು ಜನ ಹೋಗಿದ್ವಿ. ದೇವ್ರ ಪೂಜೆ ಚೆನ್ನಾಗೇ ಆಯಿತು. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿ ನನ್ನ ಮಗಳು ಕೂಡ ಕೂತ್ಕೊಂಡು ಅವ್ರ ಜೊತೆ ಊಯಲ್ಲೇ ಆಡಿದ್ಲು. ಹಂಗೆ ಚಿಕ್ಕ ತಿರುಪತಿಗೆ ಹೋಗ್ಬಿಟ್ಟು ಚಿಕ್ಕ ತಿರುಪತಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರೋ ರೋಡಲ್ಲಿ ಆ ಊರ ಹೆಸರು ಗೊತ್ತಿಲ್ಲ, ಅಲ್ಲೇ ಬರೋ ಹತ್ರನೇ ನಾವು ಒಂದು ಶರಣಪ್ಪ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಅದು ದೀಪದ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಲಂಕಾರ ಬರೀ ಎಣ್ಣೆಯಲ್ಲಿ ಅಲಂಕಾರ ಮಾಡ್ತಾರೆ. ನೋಡೋಕೆ ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲಿ ರೌಂಡ್ ಆಗ್ತಾಯಿದ್ರೆ ನನ್ನ ಮಗಳು ಕೂಡ ನನ್ನ ಹಿಂದೆ ಓಡಾಡ್ತಾನೆ ಇದ್ಲು. ನಾನು ನಮ್ಮ ಅಮ್ಮ ಹಿಂದೆ ರೌಂಡ್ ಆಗ್ತಾಯಿದ್ರೆ ಅವಳು ನನ್ನ ಹಿಂದೆ ರೌಂಡ್ ಆಗ್ತಾಯಿದ್ಲು. ಸೊ ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ನೆನ್ನೆ ನಮ್ಮ ಫ್ಯಾಮಿಲಿ ಜೊತೆನೂ ನಾನು ಹೋಗಿದ್ದಕ್ಕೆ ತುಂಬ ಖುಷಿ ಆಯಿತು. ಶರಣಪ್ಪ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಮತ್ತೆ ರಿಟರ್ನು ಬಂದ್ರಿ. ಸೊ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡೋ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಬೇಗ ನಿಮಗೆ ಬರಲಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.